Hi, hello, hope you all are fine. I'm Rajata, CS, professional nail artist and resin artist. ಮಾರ್ನಿಂಗ್ ಒಂದು ಕ್ಲೈಂಟಿಗೆ ನೇಲ್ ಆರ್ಟ್ ಮಾಡಬೇಕಾದ್ರೆ ಈ ಟ್ರ್ಯಾಜಿಡಿ ಆಗೋಗ್ಬಿಟ್ಟು ನೋಡಿ, ನೇಲ್ ಎಕ್ಸ್ಟೆನ್ಷನ್ದು ಟಿಪ್ಸ್ ಬಾಕ್ಸು ಬಿದ್ದುಬಿಟ್ಟು ಎಲ್ಲ ಸೈಜಸ್ಸು ಮಿಕ್ಸ್ ಆಗೋಯ್ತು. ನನಗಂತೂ ತಲೆ ಕೆಟ್ಟಂಗಾಯಿತು. ಆಮೇಲೆ ಕುತ್ಕೊಂಡು ಅದನ್ನು ಕಂಪ್ಲೀಟಾಗಿ ಅದರದ್ದು ನಂಬರ್ ಬಾಕ್ಸ್ ಒಳಗಡೆ ಹಾಕೋ ಹೊತ್ತಿಗೆ ಸಾಕಾಗೋಯ್ತು. ಈ ಥರನೇ ನಿಮಗೆ ಯಾವಾಗಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಎಲ್ಲ ಟಿಪ್ಸಲ್ಲೂ ನಂಬರ್ಸ್ ಇರುತ್ತೆ, ಅದನ್ನ ನೋಡಿ ಇಡಬೇಕು. 0 to 9 ತನಕ ಇರುತ್ತೆ. ಸಖತ್ ಟೈಮ್ ಹಿಡಿತು, ನಿಜ ತಲೆನೋವಾಗೋಗ್ಬಿಟ್ಟು. ಇನ್ನೊಂಚೂರು ಕೇರ್ಫುಲ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ಅನ್ನಿಸ್ತು. ಬಟ್ ಏನು ಮಾಡೋಣ, ಈ ಥರ ಆಗತ್ತಲ್ವಾ ಕೆಲಸದಲ್ಲಿ. ಹಾಗೆ ಇನ್ನೊಂದು ವಿಷಯ, ಇದು ಟೆಂಪರರಿ ಎಕ್ಸ್ಟೆನ್ಷನ್ದು ಟಿಪ್. ಇದು ಲಾಂಗ್ ಇರುತ್ತೆ, ಬಟ್ ಎಷ್ಟು ಲೆಂತಿಗೆ ಬೇಕೋ ನಾವು ಅಪ್ಲೈ ಮಾಡಿದ್ಮೇಲೆ ಕಟ್ ಮಾಡ್ತೀವಿ, ಕಸ್ಟಮೈಸ್ ಮಾಡ್ತೀವಿ. ಒಬ್ಬೊಬ್ಬರು ಇಷ್ಟು ಲಾಂಗ್ ಇರುತ್ತಾ, ಅದೆಲ್ಲ ನಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಆ ಥರ ಹೇಳ್ತಾರೆ. ಅವ್ರಿಗೆಲ್ಲ ಒಂದು ವಿಷಯ, ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನಾವು ಕಸ್ಟಮೈಸ್ ಮಾಡಿ ನೇಲ್ ಶೇಪ್ ಮಾಡಿ ನಿಮಗೆ ಜೆಲ್ ಪಾಲಿಷ್ ಹಾಕೋದು. ಹಾಗಾಗಿ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ಯಾವಾಗೂ ಅಷ್ಟೇ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ನೇ ನಮಗೆ ಫಸ್ಟ್ ಆದ್ಯತೆ ಆಗಿರುತ್ತೆ. ಬೇಗ ಕಾಂಟ್ಯಾಕ್ಟ್ ಮಾಡಿ ಚಿಗುರು ಕಟ್ ಆ್ಯಂಡ್ ಕೋಟ್ಗೆ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ. ಯಾವುದೇ ಫಂಕ್ಷನಲ್ಲಿ ನೇಲ್ ಎಕ್ಸ್ಟೆನ್ಷನ್ಸ್ ಬೇಕು ಅಂತ ಅಂದರೆ ನಾವು ನೇಲ್ ಆರ್ಟ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.